ಒಂದು ವಿಷಯ ತಿಳ್ಕೊರಿ, ನಿಮ್ಮ ಹೋರಾಟ ನಿಮ್ಮ ಜೊತೆ, ನಿಮ್ಮ ಸಂಬಂಧಿಗಳು ಅಥವಾ ರಕ್ತ ಸಂಬಂಧಿಗಳು ಆದರೂ ಕೂಡ ನಿಮ್ಮ ಕೆಟ್ಟ ಸಮಯದಲ್ಲಿ ಒಂದೊಂದು ಸಾರಿ ಬರೋದಿಲ್ಲ. ಉದಾಹರಣೆಗೆ ಧೀರುಭಾಯಿ ಅಂಬಾನಿಯವರ ತೋರಿ, ಅವರಲ್ಲಿ 2 ಮಕ್ಕಳದಾರ. 2 ಮಕ್ಕಳಲ್ಲಿ ಒಬ್ಬರು ಅತಿ ಶ್ರೀಮಂತರಿದ್ದಾರೆ, ಒಬ್ಬರು ಬ್ಯಾಂಕಲ್ಲಿ ಡೆಪ್ಟ್ ಆಗಿದ್ದಾರೆ, ಅಂದ್ರೆ ಸಾಲಗಾರರಾಗಿದ್ದಾರೆ. ಅದೇ ಒಬ್ಬ ಶ್ರೀಮಂತನಾದ ಅಣ್ಣ ತಮ್ಮಗೆ ಸಹಾಯ ಮಾಡ್ತಾ ಇಲ್ಲ, ತಮ್ಮ ಅಣ್ಣಗೆ ಸಹಾಯ ಮಾಡ್ತಾ ಇಲ್ಲ. ಹಾಗಾಗಿ ಒಂದು ಹಂತದವರೆಗೆ ಮಾತ್ರ ಅಣ್ಣ ತಮ್ಮಂದಿರಿದ್ದು ಆಮೇಲೆ ಆ ರಕ್ತ ಸಂಬಂಧಕ್ಕೆ ಬೆಲೆ ಇಲ್ಲದಂಗೆ ಹೋಗ್ತಾರೆ. ರಿಚೆಸ್ಟ್ ಪರ್ಸನ್ ಆದರೂ ಕೂಡ ಸಹಾಯ ಮಾಡುವ ಮನಸ್ಸು ತೋರಿಸ್ತಿಲ್ಲ. ಹಾಗಾಗಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ, ನೀವೇ ರೂಪಿಸ್ಕೋಬೇಕು. ನಿಮ್ಗೇನಾದರೂ ನಮ್ಮ ಬ್ರದರ್ ಬರ್ತಾನೆ, ಸಿಸ್ಟರ್ ಬರ್ತಾನೆ, ಸಹಾಯ ಮಾಡ್ತಾನೆ ಅನ್ನೋದೆಲ್ಲ ಮರ್ತು ಬಿಡ್ರಿ. ಒಂದು ಏಜ್ ಆದಮೇಲೆ ಯಾರೂ ಕೂಡ ನಿಮ್ಮ ಹತ್ರ ಬರೋಂಗಿಲ್ಲ. ನಿಮ್ಮ ವ್ಯಕ್ತಿತ್ವವನ್ನು ನೀವೇ ರೂಪಿಸ್ಕೋಬೇಕು.